ಶಾರ್ಟ್ ಐ ಮೀನ್ ತಿಂಡಿ ತಿಂದ್ಬಿಟ್ಟು ಶಾರ್ಟ್ ತೆಗಿಯಲ್ಲ, ಶಾರ್ಟ್ ಆದ್ಮೇಲೆ ತಿಂಡಿಗೆ ಬಿಡೋದು. ಅದಕ್ಕೂ ಮುಂಚೆ ನಾವು ಯಾರು ತಿಂಡಿ ತಿನ್ನಂಗೇನೆ ಇರಲಿಲ್ಲ. ಬಟ್ ಸ್ವಲ್ಪ ನಂಗೊಂದು ಸ್ವಲ್ಪ ಕನ್ಸೆಷನ್ ಸಿಗ್ತಾ ಇತ್ತು ಬಿಕಾಸ್ ನಂಗೆ ಬೇಗ ಹಶ್ವಾಗೋದು. ಸೊ ಇಲ್ಲಿ ಪರವಾಗಿಲ್ಲ ತಿನ್ನು ಅಂತ ಹೇಳ್ತಾ ಇದ್ರು. ಬಟ್ ಯಾ ಈಸ್ ವೆರಿ ಪಂಕ್ಚುವಲ್ ಅಂಡ್ ಅವ್ರ ಸೆಟ್ಟಲ್ಲಿ ಕೂಡ ತುಂಬಾ ಪಂಕ್ಚುವಲ್ ಆಗಿರ್ತಾರೆ ಎಲ್ಲರೂ. ತುಂಬಾನೇ ಒಬೀಡಿಯಂಟ್ ಆಗಿರ್ತಾರೆ. ಅಂಡ್ ಯಾ ದಟ್ ಇಸ್ ವಾಟ್ ಐ ಲರ್ನ್, ಡಿಸಿಪ್ಲಿನ್. ನಾನು ಇದನ್ನು ಹೇಳ್ಬೋದು ಇಲ್ಲೋ ಗೊತ್ತಿಲ್ಲ, ಬಟ್ ನಮ್ಮ ಸೆಟ್ಟಲ್ಲಿ ಮಾನಿಟರ್ ಇರ್ತಾ ಇರಲಿಲ್ಲ. ಸೊ ನನಗೆ ಅದು ಆಕ್ಚುಲಿ ಅದರ ಅನುಭವ ಇರಲಿಲ್ಲ. ಪ್ರತಿಯೊಂದು ಸೆಟ್ಟಲ್ಲೂ ನಾನು ಮಾಡಿರೋದು ತುಂಬಾನೇ ಕಮ್ಮಿ ಮೂವೀಸ್ ಆದ್ರೂ ಪ್ರತಿಯೊಂದು ಸೆಟ್ಟಲ್ಲೂ ಮಾನಿಟರ್ ಇರ್ತಾ ಇತ್ತು. ಸೊ ನನಗೆ ಅದೊಂದು ಐಡಿಯಾ ಬರ್ತಾ ಇತ್ತು, ನಾನು ಹೇಗೆ ಮಾಡಿದ್ದೀನಿ ಈ ಶಾರ್ಟನ್ನ, ಹೇಗೆ ಕಾಣಿಸ್ತಾ ಇದ್ದೀನಿ, ನಾನು ಬೇರೆ ಏನಾದರೂ ಥರ ನಿಂತ್ಕೋಬೇಕಾ, ಹಾಗೆ ಏನಾದರೂ ಯೋಚನೆ ಮಾಡಿ ಅಂದರೆ ಅದಕ್ಕೆ ಗೊತ್ತಾಗೋದು ಮಾನಿಟರಲ್ಲಿ. ನಮ್ಮ ಸೆಟ್ಟಲ್ಲಿ ಮಾನಿಟರೇ ಇರ್ತಾ ಇರಲಿಲ್ಲ. ಸರ್ಗೆ ಹಿ ಹ್ಯಾಸ್ ಸೋ ಮಚ್ ಆಫ್ ಎಕ್ಸ್ಪೀರಿಯನ್ಸ್. ಅವ್ರು ಯಾವತ್ತೂ ಹೀಗೆ ನೋಡಿನೇ ಎಲ್ಲ ಸೆಟ್ ಮಾಡಿಬಿಡೋರು. ಸೊ ಅದು ನಂಗೆ ತುಂಬಾನೇ ಸರ್ಪ್ರೈಸ್ ಆಗೋದು. ಐ ಮೀನ್ ಇವ್ರಿಗೆ ಹೆಂಗೆ ಗೊತ್ತಾಗುತ್ತೆ, ಹಿಂಗೆ ಸುಮ್ಮನೆ ನೋಡ್ಬಿಟ್ಟು ಹೇಳ್ಬಿಡ್ತಾರಲ್ಲ, ಈ ಆಂಗಲ್ ಪರ್ಫೆಕ್ಟ್ ಆಗಿದೆ, ಇದು ಸರಿ ಆಗಿದೆ, ಇಲ್ಲ ಸ್ವಲ್ಪ ಹಿಂಗೆ ಟರ್ನ್ ಆಗಿ ನಿಂತ್ಕೋ, ಚಿನ್ ಅಪ್ ಮಾಡು, ಚಿನ್ ಡೌನ್ ಮಾಡು, ಎಲ್ಲ ಲೈಕ್ ಬರೀ ಕ್ಯಾಮ್ರಾ ಹತ್ರ. ಇನ್ನೊಂದು ವಿಷಯ ಅಂತಂದ್ರೆ ಸರ್ ಕೂತ್ಕೊಳ್ಳಲ್ಲ ಏನು. ಸೊ ಮಾನಿಟರ್ ಇದ್ದಾಗ ಏನಾಗುತ್ತೆ, ಡೈರೆಕ್ಟರ್ಸ್ ಯೂಶಲಿ ಮಾನಿಟರ್ ಹತ್ರ ಕೂತಿರ್ತಾರೆ. ಅಂಡ್ ನಾವು ಕೂಡ ಸೀನ್ ಆದ್ಮೇಲೆ ಹೋಗಿ ಮಾನಿಟರ್ ಹತ್ರ ಕೂತ್ಕೊಂಡು ನೋಡ್ತೀವಿ ಆ ಸೀನನ್ನ. ಸೊ ಈ ಸಿಸ್ಟಮ್ ಏನೇ ಇರಲಿಲ್ಲ ನಮ್ಮ ಸೆಟ್ಟಲ್ಲಿ. ಮಾನಿಟರು ಇರ್ತಾ ಇರಲಿಲ್ಲ, ಅವರು ಕುತ್ಕೋತಾ ಇರಲಿಲ್ಲ. ಅವ್ರು ಯಾವತ್ತೂ ಕ್ಯಾಮ್ರಾ ಪಕ್ಕದಲ್ಲೇ ಇರೋರು. ಅಂದ್ರೆ ಕ್ಯಾಮ್ರಾ ಆಂಗಲ್ ಇಂದ ಅವರು ಕೂಡ ಆ ಸೀನನ್ನ ನೋಡೋರು. ಪ್ರತಿದಿನ ಪ್ರತಿ ಮೊಮೆಂಟ್ ಪ್ರತಿ ಸೀನನ್ನ ಅವರು ಕ್ಯಾಮ್ರಾ ಆಂಗಲ್ ಇಂದಾನೇ ನೋಡೋರು. ಅಂಡ್ ಅವರು ಅದೇ ರೀತಿ ನಮ್ಗೆ ಹೇಳ್ಕೊಡೋರು. ಅವ್ರು ಹೇಳಿದ್ದೆ ನಮ್ಗೆ ವೇದವಾಕ್ಯ ಸೆಟ್ಟಲ್ಲಿ. ಅವ್ರು ಹೇಳಿದ್ರು ಅಂತಂದ್ರೆ, ಇಲ್ಲ ನೀನ್ ಚಿನ್ ಡೌನ್ ಮಾಡಿದ್ರೆ ಸರಿ ಕಾಣಿಸ್ತಿದೆ ಅಂತಂದ್ರೆ ನಾನು ಚಿನ್ ಡೌನ್ ಮಾಡೇನೆ ಮಾಡ್ತಾ ಇದ್ದೆ. ಅಂಡ್ ಇಲ್ಲ ಹೇರನ್ ಹಿಂದೆ ಹಾಕೊಂಡು ಮಾಡು ಅಂತಂದ್ರೆ ಹೇರನ್ ಹಿಂದೆ ಹಾಕೊಂಡೇ ಮಾಡ್ತಾ ಇದ್ದೆ. ಸೊ ದಿಸ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಎಸ್ ನಾರಾಯಣ್ ಸರ್.